ಬಿಷ್ಣೋಯ್ ಗ್ಯಾಂಗ್ನ ಶಾರ್ಪ್ ಶೂಟರ್ನ ಎನ್ಕೌಂಟರ್. ಉತ್ತರ ಪ್ರದೇಶದ ಪೊಲೀಸರು ನಡೆಸಿದ ಎನ್ಕೌಂಟರ್ನಲ್ಲಿ ನವೀನ್ ಕುಮಾರ್ ಡೆಡ್. ಈ ಶಾರ್ಪ್ ಶೂಟರ್ ಮೇಲಿತ್ತು 20ಕ್ಕೂ ಹೆಚ್ಚು ಕ್ರಿಮಿನಲ್ ಕೇಸ್ಗಳು. ಪೊಲೀಸರಿಂದ ಪರಾರಿಯಾಗಿದ್ದವನು ಸಿಕ್ಕಿಬಿದ್ದಿದ್ದು ಹೇಗೆ ಗೊತ್ತಾ? ದೆಹಲಿ ಮತ್ತು ಉತ್ತರ ಪ್ರದೇಶದ ಪೊಲೀಸರು ನಡೆಸಿದ ಆಪರೇಷನ್ ಅಲ್ಲಿ ನವೀನ್ ಕುಮಾರ್ ಕತೆ ಫಿನಿಶ್. ನಮಸ್ಕಾರ ವೀಕ್ಷಕರೇ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಶಾರ್ಪ್ ಶೂಟರ್ ನವೀನ್ ಅನ್ನ ಉತ್ತರ ಪ್ರದೇಶದ ಪೊಲೀಸರು ಎನ್ಕೌಂಟರ್ನಲ್ಲಿ ಹೊಡೆದುರುಳಿಸಿದ್ದಾರೆ. ಮೇ 28ಕ್ಕೆ ಉತ್ತರ ಪ್ರದೇಶದ ಕೊತ್ವಾಲಿ ಪ್ರದೇಶದಲ್ಲಿ ಎಸ್ಟಿಎಫ್ ವಿಶೇಷ ಘಟಕ ಹೋಗಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಇಲ್ಲಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಸಹಚರರಿದ್ದಾರೆ ಅಂತ ಹೇಳಿ ಖಚಿತ ಮಾಹಿತಿಯನ್ನು ಆಧರಿಸಿ ಈ ಎನ್ಕೌಂಟರ್ ಅನ್ನು ನಡೆಸಿದ್ದಾರೆ. ಉತ್ತರ ಪ್ರದೇಶದ ವಿಶೇಷ ಕಾರ್ಯಪಡೆ, ನೋಯ್ಡಾ ಘಟಕ ಹಾಗೂ ದೆಹಲಿಯ ವಿಶೇಷ ಕಾರ್ಯ ಘಟಕ ಇವರು ನಡೆಸಿದಂತಹ ಜಂಟಿ ಕಾರ್ಯಾಚರಣೆಯಲ್ಲಿ ನವೀನ್ ಕುಮಾರ್ ಒಡಿಸಾಗಿದ್ದಾನೆ. ನವೀನ್ ಕುಮಾರ್ ಗಾಜಿಯಾಬಾದ್ನ ಲೋನಿಯಾ ನಿವಾಸಿ. ಇವನು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಸಕ್ರಿಯ ಶಾರ್ಪ್ ಶೂಟರ್ ಆಗಿದ್ದ. ನವೀನ್ ಕುಮಾರ್ ವಿರುದ್ಧ ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ಕೊಲೆಗೆ ಯತ್ನ, ದರೋಡೆ, ಕಿಡ್ನಾಪ್ ಹಾಗೂ ಮೋಕಾ ಆಕ್ಟ್ ಅಡಿ ಸೇರಿದಂತೆ 20ಕ್ಕೂ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ವು. ದೆಹಲಿ ಮತ್ತು ಉತ್ತರ ಪ್ರದೇಶದಲ್ಲಿ ನಡೆದಂತಹ ಕೊಲೆ ಪ್ರಕರಣದಲ್ಲಿ ಈತನಿಗೆ ಶಿಕ್ಷೆ ಕೂಡ ಆಗಿತ್ತು, ಆದರೆ ಎಸ್ಕೇಪ್ ಆಗಿದ್ದ. ಸೊ ಪೊಲೀಸರಿಗೆ ಗುಪ್ತಚರ ಮಾಹಿತಿ ಈ ಒಂದು ಮಾಹಿತಿಯನ್ನು ಕೊಡ್ತು. ಉತ್ತರ ಪ್ರದೇಶದ ಕೊತ್ವಾಲಿಯಲ್ಲಿ ಲಾರೆನ್ಸ್ ಬಿಷ್ಣೋಯ್ನ ಗ್ಯಾಂಗ್ ಇದೆ ಅಂತ ಹೇಳ್ಕೊಂಡು ಈ ಮಾಹಿತಿಯನ್ನು ಆಧರಿಸಿ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದಾಗ ಪೊಲೀಸರು ಹಾಗೂ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಈ ವೇಳೆ ನವೀನ್ ಕುಮಾರ್ ಗಾಯಗೊಂಡಿದ್ದ. ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು, ಆದರೆ ಆಸ್ಪತ್ರೆಯಲ್ಲಿ ಆತ ಮೃತಪಟ್ಟ. ಸೊ ಇವನು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಸಕ್ರಿಯ ಶಾರ್ಪ್ ಶೂಟರ್. ನಾನು ಯಾವಾಗಲೂ ಹೇಳ್ತಿದ್ದೆ, ಲಾರೆನ್ಸ್ ಬಿಷ್ಣೋಯ್ ಜೈಲ್ನಲ್ಲಿ ಕೂತಿದ್ರು ಕೂಡ ತನ್ನ ಒಂದು ಶಾರ್ಪ್ ಶೂಟರ್ನ ಟೀಮ್ ಏನಿದೆ, ಗ್ಯಾಂಗ್ ಏನಿದೆ ಅದನ್ನ ಹ್ಯಾಂಡಲ್ ಮಾಡ್ತಾನೆ. 700ಕ್ಕೂ ಹೆಚ್ಚು ಶಾರ್ಪ್ ಶೂಟರ್ಸ್ಗಳು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನಲ್ಲಿ ಇದ್ದಾರೆ. ಆ 700 ಶಾರ್ಪ್ ಶೂಟರ್ಸ್ಗಳಲ್ಲಿ ನವೀನ್ ಕುಮಾರ್ ಕೂಡ ಆಕ್ಟಿವ್ ಶಾರ್ಪ್ ಶೂಟರ್ ಆಗಿದ್ದ. ಪೆಹಲ್ಗಾಮ್ನ ದಾಳಿಯ ಬೆನ್ನಲ್ಲಿ ಅದರ ಪ್ರತಿಕಾರವಾಗಿ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಒಂದು ಪೋಸ್ಟ್ ಅನ್ನ ಹಾಕೊಂಡಿತ್ತು. ನಾವು ಪಾಕಿಸ್ತಾನಕ್ಕೆ ನುಗ್ಗಿ ಈ ಉಗ್ರನನ್ನ ಸಾಯಿಸ್ತೀವಿ, ಇವನು 1 ಲಕ್ಷ ಜನಕ್ಕೆ ಸಮ ಅಂತ ಹೇಳಿ ಉಗ್ರ ಹಫೀಜ್ ಸಯೀದ್ನ ಫೋಟೋವನ್ನ ಹಾಕೊಂಡಿತ್ತು. ಇದಾದ ನಂತರ ಕೆಲವೇ ದಿನಗಳ ಬಳಿಕ ಪಾಕಿಸ್ತಾನದ ಸೋ ಕಾಲ್ಡ್ ಗ್ಯಾಂಗ್ಸ್ಟರ್ ಶಹಜಾದ್ ಭಟ್ಟಿ ಅನ್ನೋನು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ವಿರುದ್ಧ ಬೆಂಕಿ ಉಗುಳಿದ್ದ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಲಾರೆನ್ಸ್ ಬಿಷ್ಣೋಯ್ ವಿರುದ್ಧ ಬೆಂಕಿ ಉಗುಳಿದ್ದ. ಸಿಧು ಮೂಸೇವಾಲಾ ಕೇಸ್ ಆಗಿರ್ಬೋದು, ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಲಾರೆನ್ಸ್ ಬಿಷ್ಣೋಯ್ಗೆ ಯಾರೆಲ್ಲ ಲಿಂಕ್ ಇದೆ, ಈ ಕೇಸ್ನ ಹಿಂದಿರುವ ಎಲ್ಲ ಸೀಕ್ರೆಟ್ನ ರಿವೀಲ್ ಮಾಡ್ತೀನಿ, ಲಾರೆನ್ಸ್ ಬಿಷ್ಣೋಯ್ ಏನು ನಮ್ಮ ದೇಶಕ್ಕೆ ಬರೋದು ಅವನಿಗೊಂದು ಸೊಳ್ಳೆನೂ ಕೂಡ ಸಾಯಿಸಕ್ಕಾಗಲ್ಲ ಅನ್ನೋ ರೀತಿಯಲ್ಲೂ ಕೂಡ ದೊಡ್ಡ ಬೆದರಿಕೆಯ ಮಾತುಗಳನ್ನಾಡಿದ್ದ. ಇದನ್ನ ನಾವು ಈ ಸಮಯದಲ್ಲಿ ರಿಮೈಂಡ್ ಮಾಡಬೇಕು. ಒಂದು ಕಡೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನ ಶಾರ್ಪ್ ಶೂಟರ್ನ ಹತ್ಯೆ ಆಗಿದೆ, ಈ ಕಡೆ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಕೂಡ ಒಂದು ವಾರ್ನ್ ಕೂಡ ಮಾಡಿದ್ದ. ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ನವ್ರು ಯಾರೂ ಕೂಡ ಇಲ್ಲಿ ಬರೋದಕ್ಕಾಗೋದಿಲ್ಲ ಅಂತ ಅನ್ಕೊಂಡು. ವೀಕ್ಷಕರೇ, ನಾನು ಯಾವಾಗಲೂ ಕೂಡ ಲಾರೆನ್ಸ್ ಬಿಷ್ಣೋಯ್ ಕುರಿತಾದಂತಹ ಎಪಿಸೋಡ್ಸ್ನ ಮಾಡುವಾಗ ಒಂದು ಕ್ಲಾರಿಟಿನ ಕೊಡ್ತಾನೆ ಬರ್ತೀನಿ. ನಾವು ಎಲ್ಲೂ ಕೂಡ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಮಾಡಿರುವಂತಹ ಕೊಲೆಯನ್ನು ಸಮರ್ಥಿಸ್ಕೊಳ್ಳೋದಿಲ್ಲ. ಆದರೆ ಇವರ ಗ್ಯಾಂಗ್ ಮಾಡಿರುವಂತಹ ಕೊಲೆ ಇದೆಯಲ್ಲ, ಅದೆಲ್ಲರೂ ಕೂಡ ದೇಶ ವಿರೋಧಿಗಳಾಗಿರಬಹುದು ಅಥವಾ ಹಿಂದೂ ವಿರೋಧಿ ಹೇಳಿಕೆಯನ್ನು ಕೊಡೋರಾಗಿರ್ಬೋದು. ಕೆಲವೊಂದು ಗ್ಯಾಂಗ್ಸ್ಟರ್ ಇವರ ಟಾರ್ಗೆಟ್ ಆಗಿರ್ತಾರೆ. ಈಗ ಇವರ ಗ್ಯಾಂಗಲ್ಲೂ ಕೂಡ ಗ್ಯಾಂಗ್ಸ್ಟರ್ಸ್ಗಳಿದ್ದಾರೆ. ಆ ಗ್ಯಾಂಗ್ಸ್ಟರ್ಸ್ನಲ್ಲಿ ಒಬ್ಬನ ಈಗ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ, ಆತನನ್ನ ಫಿನಿಶ್ ಮಾಡಿದ್ದಾರೆ. ಇಲ್ಲಿ ಪೊಲೀಸರು ಅವರ ಕೆಲಸವನ್ನ ಮಾಡಿದ್ದಾರೆ, ಆದರೆ ಇದನ್ನ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವೇನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.